ಎಲ್ರಿಗೂ ನಮಸ್ಕಾರ. ಇವತ್ತು ಟೊಮೆಟೊ ತಿಳಿಸಾರು ಮತ್ತು ಅನ್ನದ ಜೊತೆ ತಾಳ್ಸಿರೋ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಡಬೇಕು. ಬಾಣಲಿ ಚೆನ್ನಾಗಿ ಕಾದ ಮೇಲೆ ಅದಕ್ಕೆ ಒಂದು 5 ಟೀ ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಬೇಕು. ಸಾಸಿವೆ ಚಟಪಟ ಅಂತಿದ್ದ ಹಾಗೆಯೇ ಈರುಳ್ಳಿ ಮತ್ತು ಹಸಿಮೆಣಸು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು 3 ಹಸಿಮೆಣಸನ್ನು ಹಾಕಬೇಕು. ಅದನ್ನು ಚೆನ್ನಾಗಿ ರೋಸ್ಟ್ ಆಗಬಾರ್ದು, ಸ್ವಲ್ಪ ಮೆತ್ತಗೆ ಪಿಂಕಿ ಆದರೆ ಸಾಕು. ನಾನಿಲ್ಲಿ 4 ಅರ್ಬೆ ಸೊಪ್ಪಿನ ಕಟ್ಟು ತೊಗೊಂಡಿದ್ದೀನಿ. ಅದನ್ನು ನಾವು ಕೈಯಿಂದನೇ ಮುರಿಬೇಕು, ಕೊಚ್ಚೋದು ಅಥವಾ ಹೆಚ್ಚೋದು ಮಾಡಬಾರ್ದು. ಆಮೇಲೆ ಚೆನ್ನಾಗಿ ಬೇಸನಲ್ಲಿ ನೀರು ಹಾಕಿ 2 ಸಲ ಸೊಪ್ಪನ್ನು ಕ್ಲೀನಾಗಿ ತೊಳ್ಕೊಬೇಕು. ಸ್ವಲ್ಪನೂ ಮಣ್ಣೆಲ್ಲ ಏನೂ ಇರಬಾರ್ದು. ಈಗ ನೀರಾಗಲಿ ಉಪ್ಪಾಗಲಿ ಏನು ಹಾಕಬೇಡ್ರಿ. ಆದಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡಬೇಕು. ಈಗ ಒಂದು 3-4 ನಿಮಿಷ ಚೆನ್ನಾಗಿ ಬೆಂದ ಮೇಲೆ ಪ್ಲೇಟ್ ತೆಗೆದು ನೋಡಬೇಕು. ನೋಡಿರಿ, ಈಗ ಸೊಪ್ಪು ನೀಟಾಗಿ ಕಂದಿದೆ. ಈಗ ಕಂದದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮೊದಲಿಗೆ ಉಪ್ಪು ಹಾಕಿಬಿಟ್ರೆ ಉಪ್ಪು ಹಾಕ್ಬಿಡುತ್ತೆ, ಸೊಪ್ಪು ತುಂಬ ಕಾಣ್ತಿರುತ್ತೆ. ಈಗ ನೋಡಿ ಸೊಪ್ಪು ಎಷ್ಟಿದೆ ಅಂತ ಗೊತ್ತಾಗೋದು. ಅದರ ಅಂದಾಜು ಮೇಲೆ ಇಷ್ಟು ಉಪ್ಪು ಅಂತ ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟೇ ಉಪ್ಪು ಹಾಕ್ಕೊಂಡು ಮತ್ತೆ ಪ್ಲೇಟ್ ಮುಚ್ಚಬೇಕು. ಅದನ್ನೊಂದು ಸಲ ತಿರು ಹಾಕಿ ಪ್ಲೇಟ್ ಮುಚ್ಚಿಬಿಡ್ಬೇಕು. ನಾವು ಚಿಕ್ಕವರಿದ್ದಾಗ ಅಜ್ಜಿ ಮನೆಗೆ ಹೋದಾಗ ಅಪರೂಪಕ್ಕೆ ಒಂದೊಂದು ಸಲ ಅಜ್ಜಿ ಹಿತ್ತಲಲ್ಲಿ ಅಥವಾ ಗದ್ದೆಯಲ್ಲಿ ಈ ಸೊಪ್ಪನ್ನು ಕಿತ್ಕೊಬಂದು ಈ ಥರ ತಾಳಿಸಿ ರೊಟ್ಟಿ ಮಾಡಿಕೊಡೋರು. ಆ ರುಚಿನೇ ಬೇರೆ. ಆ ರುಚಿಗೆ ನಿಜವಾಗ್ಲೂ ನಮಗೆ ಈಗ ಮಾಡೋಕ್ಕೆ ಬರೋಲ್ಲ. ಇದು ನೆನಪಾದಾಗ, ಇದನ್ನು ಮಾಡಿದಾಗೆಲ್ಲ ಅಜ್ಜಿ ನೆನಪು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಈಗ ಒಂದು 5 ನಿಮಿಷ ಆದಮೇಲೆ ಒಂದು ಸಲ ತೆಗೆದು ನೋಡಬೇಕು. ನೋಡಿರಿ, ಸೊಪ್ಪು ಎಷ್ಟು ನೀಟಾಗಿ ಬೆಂದಿದೆ. ಅದನ್ನೊಂದು ಸಲ ಚಮಚದಿಂದ ಮೇಲೆ ಕೆಳಗೆ ಚೆನ್ನಾಗಿ ಚಮಚ ಆಡಿಸ್ಬೇಕು. ನೋಡಿ, ಸೊಪ್ಪು ಎಷ್ಟು ಚೆನ್ನಾಗಿ ಬೆಂದಿದೆ. ತಾಳ್ಸೋ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಇದನ್ನು ನಮ್ಮ ಕಡೆ ಸೊಪ್ಪು ತಾಳ್ಸೋದು ಅಂತಾರೆ. ಬಿಸಿ ಅನ್ನ, ಟೊಮೆಟೊ ಸಾರು ಜೊತೆಗೆ ತಾಳ್ಸಿರೋ ಸೊಪ್ಪಿನ ಪಲ್ಯ ಇದ್ದರೆ ಅದರ ರುಚಿನೇ ಬೇರೆ. ಒಂದು 4 ತುತ್ತು ಜಾಸ್ತಿನೇ ಊಟ ಮಾಡ್ತೀವಿ, ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.